ಇಲ್ಲ ಈ ಕಂಪನಿಗೆ. ಸೊ ಈ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ನೀವೇ. ಸೊ ಅದನ್ನ ಈ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಚೆನ್ನಾಗಿ ಮುಂತಗೊಂಡು ಹೋಗ್ಬೇಕಂತ ನೀವು ಬಿಲೀವು 100% ಮಾಡಬೇಕು. ಸೊ ಅದಕ್ಕೋಸ್ಕರ ಕಂಪನಿ ಆಲ್ಮೋಸ್ಟ್ 18 ಇಯರ್ಸ್ ಆಗಿ ನಮ್ಮ ಫ್ಯಾಕ್ಟ್ರಿಗೆ DXN ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒನ್ ಆಫ್ ದ ಏಷ್ಯಾನಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ DXN ಫ್ಯಾಕ್ಟ್ರಿ ಅಂತ ಒಂದು ಸಿದ್ದಿಪೇಟ್ ಫ್ಯಾಕ್ಟ್ರಿ. 50 ಎಕರ್ ಫ್ಯಾಕ್ಟ್ರಿ, 50 ಎಕರ್ ಲ್ಯಾಂಡು, ಅದು ಬಿಟ್ಟು ಅಕ್ಕಪಕ್ಕ ಜಾಸ್ತಿ ಆಲ್ಮೋಸ್ಟ್ ಒಂದು 200 ಏಕರ್ಸ್ ಬರ್ತದೆ ಟೋಟಲಿ. ಕಲ್ಟಿವೇಶನ್ ಲ್ಯಾಂಡ್ಸ್ ಎಲ್ಲ ಇದೆ. ಸೊ 50 ಏಕರ್ಸ್ ಪ್ರೊಡಕ್ಷನ್ ಮಾತ್ರ ನಡೀತಾ ಇದೆ. GMP ಫ್ಯಾಕ್ಟ್ರಿ ಅದು. ಸೊ ಆಲ್ಮೋಸ್ಟ್ ನಾವು ಈಗ ಕಂಟಿನ್ಯೂಸ್ ಪ್ರೋಗ್ರಾಮ್ ನಡೀತಾ ಇದೆ ಸರ್. ಈಗ ಕಂಟಿನ್ಯೂಸ್ ಫ್ಯಾಕ್ಟ್ರಿ ವಿಸಿಟ್ ನಡೀತಾರೆ. 1600 ಪೀಪಲ್ ಅಚೀವ್ ಆಗಿದ್ದಾರೆ ಕಾಂಟೆಸ್ಟ್. ಅವರೆಲ್ಲ ಈಗ ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾರೆ. ಈಗ ನೋಡಿ 26ಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಎಲ್ಲ. 26 ಕ್ರೌನ್ ಡೈಮಂಡ್ ಮೀಟಿಂಗ್ ಇದೆ. ಆ ಮೀಟಿಂಗ್ ಹೋಗ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಒಂದು 70 ಜನ ಹತ್ರ ಬರ್ತಾರೆ. 70 ಜನ ಹತ್ರ ಬರ್ತಾರೆ. ಸೊ ಆಪರ್ಚುನಿಟಿ ಕಂಪನಿ ಯಾಕೆ ಕೊಡ್ತಾರಂತ, ಈ ಪ್ರಾಡಕ್ಟ್ನ ಫಸ್ಟ್ ನೀವು ಬಿಲೀವ್ ಮಾಡಬೇಕು. ನಾವು ಏನು ಹೇಳ್ತೀವೋ ಅದು ಮಾಡ್ತೀವಿ, ಅದು ತೋರಿಸ್ಬೇಕಂತ ಕಲ್ಟಿವೇಶನ್ ನೋಡಬೇಕು, ಪ್ರೊಡಕ್ಷನ್ ನೋಡಬೇಕು, ಮತ್ತು ಯಾವ ಥರ ಸಿಸ್ಟಮ್ನಲ್ಲಿ ನೀವು ಮಾಡ್ತೀವಿ, ಈ ಸಿಸ್ಟಮ್ನಲ್ಲಿ ಸಕ್ಸಸ್ ಆಗೋದು ಎಷ್ಟು ಜನ ಆಯ್ತು ಅಂತ ನಾವು ತೋರಿಸಿ. ಸೊ ಅದರಿಂದ ಕಂಪನಿ ಗೆಟ್ಟಿದೆ, ಸಿಸ್ಟಮ್ ಗೆಟ್ಟಿದೆ ಅಂತ ನೋಡಬೇಕು. ಈಗ ನಾವೆಲ್ಲ ಇದು DXN ಬಿಸ್ನೆಸ್ ಯಾವ್ದಕ್ಕೋಸ್ಕರ ಮಾಡ್ತಾ ಇದೀವಿ? ನಾನು ಫಸ್ಟ್ ಕ್ವಶನ್ ಕೇಳ್ತೀನಿ ಅಲ್ವಾ, ಯಾವ್ದಕ್ಕೋಸ್ಕರ ಮಾಡ್ತಾ ಇದೀವಿ? ನನಗೋಸ್ಕರ ಮಾಡ್ತಾ ಇದೀವಿ ಅಲ್ವಾ? ನನಗೋಸ್ಕರ ಮಾತ್ರ ಮಾಡ್ತಾ ಇದೀನಿ ಅಲ್ವಾ? ಒಪ್ಕೊಳ್ತೀರಾ? ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದೀನಿ ಅದಲ್ವಾ? ನಾನು ಇದ್ದೀನೋ ಇಲ್ವಾ ನಾಳೆ ಅವ್ರಿಗೂ ಹೋಗ್ಬೇಕಲ್ವಾ? ಸೊ ಅದೇ ಥರ ನೋಡಿ, ಇವರು ಯಾವ ಥರ ವ್ಯಕ್ತಿ ಅಂದ್ರೆ, ಇವರು ಪ್ರೊಫೆಸರ್ ವಸುಪಾಲಯ್ಯ ಎಲ್ಲ ಗೊತ್ತಿದ್ದಲ್ವಾ? ಚಪ್ಪಾಳೆ ಕೊಡೋಣ. ಯಾಕಂದ್ರೆ ಫೌಂಡರ್ ಆಫ್ DXN ಇಂಡಿಯಾ ಫಸ್ಟ್ ಮೆಂಬರ್ ಡಾಕ್ಟರ್ ರತ್ನ ವಸುಪಾಲ್, ಪ್ರೊಫೆಸರ್ ವಸುಪಾಲಯ್ಯ. ಇದು ನಾರ್ಮಲ್ ಪರ್ಸನ್ ಎಲ್ಲ ಇವ್ರು. ಯಾಕಂದ್ರೆ ಇವರು ಎಕನಾಮಿಕ್ಸ್ ಡಬಲ್ ಗೋಲ್ಡ್ ಮೆಡಲಿಸ್ಟ್. ಓಕೆ, ಒಂದು ಕಾಲೇಜ್ಗೂ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ರು. 24 ಇಯರ್ಸ್ ಹಿಂದೆ ಆ ಜಾಬ್ನ ಬಿಟ್ಟಿದ್ದಾರೆ. ಬಿಡುವಾಗ ಅವ್ರ ಇನ್ಕಮ್ 1.5 ಲಕ್ಷ 24 ಇಯರ್ಸ್ ಹಿಂದೆ. ಈಗ ನಾವು 1 ಲಕ್ಷ ಹತ್ರ ಓಕೆ ಅಂತೀವಿ. ಅವರು 24 ವರ್ಷ ಹಿಂದೆ ಅವರು ಬಿಟ್ಟು DXN ಸ್ಟಾರ್ಟ್ ಮಾಡಿದ್ದಾರೆ. ಯೋಚನೆ ಮಾಡಿ, ದೊಡ್ಡ ವಿಷಯ ಅಲ್ವಾ? ಜೊತೆಗೆ ಯಾರು? ಡಾಕ್ಟರ್ ರತ್ನ ವಸುಪಾಲ್ ಅವರು MBBS FRCS ಅವರು. ಸೊ ಅವರು ಆಲ್ಮೋಸ್ಟ್ 30 ಬೆಡ್ ಇರುವ ಒಂದು ಹಾಸ್ಪಿಟಲ್ ಕ್ಲೋಸ್ ಮಾಡಿ DXN ಮಾಡೋಕ್ಕೆ ಹೊರಟಿದ್ದಾರೆ. ಚಪ್ಪಾಳೆ. ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ನಾವೆಲ್ಲ ಪಾರ್ಟ್ ಟೈಮ್ ಮಾಡ್ತಾ ಇದೀವಿ, ಅವರು ಫುಲ್ ಟೈಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಅಲ್ಲಿ ಹೋಗಿದ್ದಾರೆ ಅಲ್ವಾ? ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಅವರು ಯಾವ ಥರ ಲೈಫನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅವ್ರದ್ದು ಎಲ್ಲ ಟೋಟಲ್ ಸ್ಟಾಪ್ ಮಾಡಿಬಿಟ್ಟು DXN ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವ್ರು ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಕ್ಕೆ ಮುಂದೆ ಅವ್ರು ಯಾವ್ದೆಲ್ಲ ಕ್ರಾಸ್ ಮಾಡಿದ್ರು ಅಂತ 2 ನಿಮಿಷ ಹೇಳ್ಬಿಡ್ತೀನಿ. ಯಾಕೆಂದರೆ ಅವರು 1.5 ಲಕ್ಷ ಸ್ಯಾಲರಿನ ಬಿಟ್ಟು ಮೇಡಮ್ ಇದೆಲ್ಲ ಕ್ಲೋಸ್ ಮಾಡಿ ಅವ್ರು ಯಾವ ಥರ ಫೇಸ್ ಮಾಡಿದ್ದಾರೆ ಅಂತ. ಒನ್ ಟೈಮ್ನಲ್ಲಿ ಅವ್ರು ಒಂದು 10 ರೂಪಾಯಿ ಇಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೇ ಮಲಗಿಬಿಟ್ರಂತ. ಅವ್ರ ಫ್ರೆಂಡ್ ನಾಳೆ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದೆ ಅಂತ ಅವ್ರಿಗೋಸ್ಕರ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಥರ ಒಂದು ವ್ಯಕ್ತಿ DXNನಲ್ಲಿ ಯಾವ ಥರ ಡೆವಲಪ್ ಆಗಿದ್ದಾರೆ ಅಂದ್ರೆ. ಈಗ ಈ ಒಂದು ಇದು ನೋಡ್ತಾ ಇದ್ವಲ್ಲ ಬಿಲ್ಡಿಂಗ್, ದುಬೈನಲ್ಲಿ ಈಗ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಗೋಲ್ಡನ್ ವಿಸಾ ತಗೊಂಡಿದ್ದಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಅಂದ್ರೆ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲಿಂದ ಬಂತ ಇನ್ಕಮ್? ಯಾಕಂದ್ರೆ ಅವರು ಆಲ್ರೆಡಿ ಪ್ರೊಫೆಷನ್ ಬಿಟ್ಟಿದ್ದಾರೆ. ಬಿಟ್ಟು DXN ಕೆಲಸ ಮಾಡಿ 252 ದೇಶದಲ್ಲಿ ನೆಟ್ವರ್ಕ್ನ ಬೆಳೆಸಿ ಈಗ ಆಲ್ಮೋಸ್ಟ್ 50 ಏಕರ್ಸ್ ಇಂಡಿಯಾ ಬಿಟ್ಟು ಅವ್ರು ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ, ಲೈಫ್ನ ಇನ್ನು ಎಂಜಾಯ್ ಮಾಡೋಕ್ಕೆ. ಅವ್ರು ಆ ಕಡೆ ಹೋಗಿ 50 crores ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಗೋಲ್ಡನ್ ವಿಸಾ ತಗೊಂಡಿದ್ದಾರೆ. ಈಗ ಲಾಸ್ಟ್ ವೀಕ್ ಒಂದು ವಿಡಿಯೋಸ್ ಕಳಿಸಿದ್ದೀನಿ ನೋಡಿ. DXN ಜೆಟ್ ಇದೆ, 2 ಜೆಟ್ ಇದೆ. ಅದರಲ್ಲಿ ಅವರು ಫ್ರೀಯಾಗಿ ಹೋಗಿ ಬಂದಿದ್ದಾರೆ. ವಿಡಿಯೋಸ್ ಎಲ್ಲ ಕಳಿಸಿದ್ದೇನೆ. DXN ವಿಡಿಯೋನಲ್ಲಿ ನೋಡಿ, ಅವ್ರು DXN ಜೆಟ್ ಇದೆ, 2 ಜೆಟ್ ಫ್ಲೈಟ್ ಇದೆ. ಕ್ರೌನ್ ಅಂಬಾಸಿಡರ್ಗೆ ಫ್ರೀಯಾಗಿ ಹೋಗ್ಬೋದು. ರೋಲ್ಸ್ ರಾಯ್ಸ್ ಕಾರ್ ಇದೆ, ಅದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಯಾಕಂದ್ರೆ ಫಿನಾನ್ಷಿಯಲ್ ಫ್ರೀಡಮ್ ನಿಜವಾಗಿ ನೀವು ಟಚ್ ಮಾಡ್ತೀರಾ ಇಲ್ಲ ಅಂತ ಒಂದು ಎಕ್ಸಾಂಪಲ್. ಇಲ್ಲಿ ಈ ಬಿಲ್ಡಿಂಗಲ್ಲಿ ಅವ್ರ ಮನೆ ಇದೆ. ನಾವು ಇವಾಗ ಟೂರಿಸಂ ಥರ ಹೋಗ್ತೀವಿ, ಒಂದು 2000 ರೂಪೀಸ್ ಕೊಟ್ಟು ನೋಡ್ಬರ್ತೀವಿ. ಬಟ್ ಅಲ್ಲಿ ರೂಮ್ ಮಾಡಿದ್ದಾರೆ ಅವರು. ಒಂದು ಸಪ್ರೇಟ್ ಅಕಾಮಿಡೇಷನ್ ಇದೆ. DXN ಕಂಪನಿಗೆ ಅಕಾಮಿಡೇಷನ್ ಇದೆ. ಇಮ್ಯಾಜಿನ್ ಮಾಡಿ ಎಲ್ಲಿಂದ ಯಾವ ಮಟ್ಟಕ್ಕೆ ಹೋಗಿದ್ದಾರೆ. ದೊಡ್ಡ ಚಪ್ಪಾಳೆ ಬರೋಣ ಈಗ.